ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪಾಕೆಟ್ ವೆಲ್ಟ್ ಮಿಷಿನ್ನ ಒಂದು ಪ್ರೋಗ್ರಾಮಿಂಗ್ ಬಗ್ಗೆ ಮತ್ತು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮತ್ತು ಆ ಪ್ಯಾರಾಮೀಟರ್ಸ್ನ ಯಾವ ರೀತಿ ಸೆಟ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾನು ಮುಂಚೆನೇ ತಿಳಿಸಿದ ಹಾಗೆ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಮೆಕ್ಯಾನಿಕಲ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಪ್ರೋಗ್ರಾಮು ಅದು ಹೇಳಿದ್ನಲ್ಲ, ಯಾವ ಫಂಕ್ಷನ್ಸ್ ಏನೇನು ವರ್ಕ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಹೋಗೋಣ. ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ಫಸ್ಟು ನೋಟಿಫಿಕೇಷನ್ಸ್ ನಿಮ್ಗೆ ಸಿಗುತ್ತೆ. ಆವಾಗ ನೀವು ಆ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ನೋಡ್ಬೋದು. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ಬನ್ನಿ ನಾವು ವಿಡಿಯೋದ ಬಗ್ಗೆ ಗಮನ ಕೊಡೋಣ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇದ್ರಲ್ಲ ವೆಲ್ಟ್ ಮಿಷಿನ್ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ. ಹಾಗಾಗಿ ನಾನು ಪಾರ್ಟ್ 1 ಆಲ್ರೆಡಿ ನಿಮಗೆ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಅದನ್ನು ಒಂದ್ಸಲ ನೋಡಿ. ಈ ಪಾರ್ಟ್ 2 ಅಲ್ಲಿ ಬಂದು ನಾನು ಹೇಳಿದಾಗೆ ಪ್ರೋಗ್ರಾಮಿಂಗ್ ಬಗ್ಗೆ ಮೇಜರಾಗಿ ಪ್ರೋಗ್ರಾಮಿಂಗು ಯಾವ ಸೆಟ್ಟಿಂಗ್ಸ್ ಏನೇನು ಇರುತ್ತೆ, ಪರ್ಟಿಕ್ಯುಲರ್ ನಮಗೆ ಒಂದು ವೆಲ್ಟ್ ಪಾಕೆಟಲ್ಲಿ ಮ್ಯಾಕ್ಸಿಮಮ್ ಆಗಿ ಏನು ಬೇಕು, ಮಿನಿಮಮ್ ಆಗಿ ಏನು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾನು ನಿಮಗೆ ಈಸಿ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನೀವು ಕೆಲವೊಂದು ಇಮೇಜಸ್ ನೋಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಆ ಒಂದು ಇಮೇಜಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಅದನ್ನ ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ಮಿಷಿನಲ್ಲಿ ಸೆಟ್ ಮಾಡೋದು ಅನ್ನೋದು ಸಹ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದರಿಂದ ಏನಾಗುತ್ತೆ, ನಿಮಗೆ ಈಸಿಯಾಗಿ ಸೆಟ್ಟಿಂಗ್ ಮಾಡೋದಕ್ಕೂ ಈಸಿ ಆಗುತ್ತೆ. ಈ ವಿಡಿಯೋ ರೆಫರ್ ಮಾಡಿಕೊಂಡೆ ನೀವು ಸಹ ಆರಾಮಾಗಿ ಸೆಟ್ಟಿಂಗ್ ಸಹ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆಮೇಲೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಕ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಗೊತ್ತಿರಲ್ಲ ಅವರೆಲ್ಲ ತಿಳ್ಕೊಂಡ್ರೆ ತುಂಬ ಅವ್ರಿಗೂ ಈಸಿ ಆಗುತ್ತೆ. ಸೊ ಅವರು ಇನ್ನೂ ಒಂದು 4 ಜನಕ್ಕೆ ತಿಳಿಸ್ಕೊಡೋದ್ರಿಂದ ಅವರು ಕಲ್ತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಇನ್ನು ನಾವು ಒಂದೊಂದೇ ಇಮೇಜಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಆಲ್ರೆಡಿ ಫಸ್ಟ್ ಒಂದು ಇಮೇಜ್ ನೋಡ್ತಾ ಇದ್ರಿ. ಇದರಲ್ಲಿ ನೋಡಿ F1, F2, F3, F4, F5, F6, F7, F8 ಇದು ಡಿಸ್ಪ್ಲೇಯಲ್ಲಿ ನಿಮಗೆ ಇರುತ್ತೆ. ಈ F1 ಅಂದರೆ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ನಿಮಗೆ ಅಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆದರೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ PDF ಸಹ ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕಂಪ್ಲೀಟ್ ಈ ಒಂದು ಬ್ರೀಫ್ ಎಕ್ಸ್ಪ್ಲೇಷನ್ ಇರೋಂಥ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಬೇಕಾದರೆ. ಸೊ ಇಲ್ಲಿ ನೋಡ್ತಾ ಇದ್ರಿ F1 ಅಂದರೆ 1 ಲೆವೆಲ್ ಡೌನ್ ಅಂತೇಳಿ. ಸೊ ಇದನ್ನು ನಾವು ಆ ಫಂಕ್ಷನ್ನ ಏನಕ್ಕೋಸ್ಕರ ಯೂಸ್ ಮಾಡ್ಬೋದು ಅಂತ ಅದನ್ನ ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಅದರಲ್ಲೇ ಕೊಟ್ಟಿದ್ದಾರೆ. ಮತ್ತು F2 ಮತ್ತು ಇದರಲ್ಲಿ F2 ಅಂತಂದರೆ ನಿಮಗೆ ಅಲ್ಲೂ ಸಿಂಬಲು ಸಹ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಅದೇ ಥರ ಸಿಂಬಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀವಿ F2 ಕಾರ್ನರ್ ನೈಫ್ ಕರೆಕ್ಷನ್ ಅಂತ ಹೇಳಿದೆ. ಸೊ ಅದು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಕಾರ್ನರ್ ನೈಫ್ನ. ಮತ್ತು ನೆಕ್ಸ್ಟ್ F3 ಹೋಗೋಣ. F3 ಬಂದು ಎಂಟರ್ ದ ಸೀಮ್ ಲೆಂತ್, ಅಂದರೆ ನಾವು ಈ ವೆಲ್ಟ್ ಪಾಕೆಟ್ ಲೆಂತ್ ಎಷ್ಟು ಬೇಕೋ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇನ್ನು F4 ನೋಡೋದಾದರೆ ಇದು ಫೋಟೋ ಸೆಲ್ ಕರೆಕ್ಷನ್ ಅಂತೇಳಿದೆ. ನೆಕ್ಸ್ಟ್ F5 ಬಂದರೆ ಅಪ್ಪರ್ ಥ್ರೆಡ್ ಕ್ಯಾಚರ್ ಅಂತೇಳಿ ಅಡ್ಜಸ್ಟ್ಮೆಂಟ್ ಇರುತ್ತೆ, ಇದು ಕ್ಯಾಚರ್ದು. ಮತ್ತು F6 ಬಂದು ನಿಮಗೆ ಅಲ್ಲೇ ಕೊಟ್ಟಿದ್ದಾರೆ ವಿತೌಟ್ ಫಂಕ್ಷನ್ ಅಂತೇಳಿ. ಸೊ ನೆಕ್ಸ್ಟು F7ಗೆ ಹೋದರೆ ಪಿಕಪ್ ದ ಫಂಕ್ಷನ್ ಟೆಸ್ಟ್ ಅಂತೇಳಿ. ಸೊ ಅದ್ರ ಫಂಕ್ಷನ್ ಟೆಸ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು F8 ಬಂದು 1 ಸ್ಟೆಪ್ ಬ್ಯಾಕ್, ಅಂದರೆ ಇದ್ರ ಬ್ಯಾಕ್ ಇದು ಒಂದ್ಸಲಿ ನೀವು ಯೂಸ್ ಮಾಡಿದಾದಮೇಲೆ ಅದನ್ನು F8ನೇ ಪ್ರೆಸ್ ಮಾಡಿದ್ರೆ ನಾವು ಏನು ಫಂಕ್ಷನ್ ನಾವು ಫಸ್ಟ್ ಪೆಡಲ್ ಕುಂಡ್ರಿಸಿರ್ತೀವಿ, ಕ್ಯಾರೇಜು ಲೋಡ್ರು ಎಲ್ಲ ಕುಂಡ್ರಿಸಿದ್ವಿ, ಆ F8ನ ಪ್ರೆಸ್ ಮಾಡ್ತಾರೆ, ಅದು ಒಂದೊಂದೇ ಫಂಕ್ಷನ್ ರಿಟರ್ನ್ ಬ್ಯಾಕ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಎಕ್ಸ್ಪ್ಲೇಷನ್ನು ಸ್ನೇಹಿತರೆ. ಮತ್ತು ನೆಕ್ಸ್ಟ್ ನಿಮಗೆ ಆ ಡಿಸ್ಪ್ಲೇಯಲ್ಲಿ ನಿಮಗೆ ಕೆಲವೊಂದು ಇದು ಕೊಟ್ಟಿದ್ದಾರೆ, ನಂಬರ್ಸು ಅದೆಲ್ಲ ನಿಮ್ಗೆ ಅದನ್ನು ಕಾಣಿಸ್ತಾ ಇದೆ, ನೋಡ್ಕೊಂಡಿದ್ದೀರಿ. ಒಂದು ಸೀವಿಂಗ್ ಪ್ರೋಗ್ರಾಮ್ ಅಂತೇಳಿ ಅದಕ್ಕೊಂದು ನಂಬರ್ ಕೊಟ್ಕೊಬೋದು. ನೆಕ್ಸ್ಟ್ ಆಕ್ಟಿವ್ ಸೀವ್ ಅಂದರೆ ಯಾವ ಪ್ಯಾಟರ್ನ್ ನಮ್ಮದು ರನ್ನಿಂಗ್ ಇದೆ ಅದನ್ನು ನಾವು ಅದು ನೋಡ್ಬೋದು. ನೆಕ್ಸ್ಟ್ ಸೀಮ್ ನೇಮ್, ಅದಕ್ಕೊಂದು ಹೆಸರು ಕೊಡ್ಬೋದು. ಎಕ್ಸಾಂಪಲ್ಲು ಇಲ್ಲೊಂದು ಕೊಟ್ಟಿದ್ದಾರೆ ಪ್ಯಾಂಟ್ ಬ್ಯಾಕ್ ಲೂಪ್ ಅಂತೇಳಿ, ಮತ್ತು ಫ್ರಂಟ್ ಬ್ಯಾಕು, ಆ ಥರ ಏನು ಬೇಕೋ ಅದಕ್ಕೊಂದು ನೇಮ್ ಕೊಟ್ಕೊಬೋದು. ನೆಕ್ಸ್ಟ್ ಆಕ್ಟಿವ್ ಸೀಮ್ ಫಂಕ್ಷನ್ ಅಂದರೆ ಅದು ಏನೇನು ಫಂಕ್ಷನ್ಸ್ ನಮಗೆ ರನ್ನಿಂಗ್ ಇದೆ ಆ ಡಿಸ್ಪ್ಲೇಲಿ ಅದು ತೋರಿಸ್ತಾ ಇರುತ್ತೆ. ಮತ್ತು ಇದು ಪೀಸಸ್ ಕೌಂಟರ್ ಫರ್ ಡೇ, ಅಂದರೆ ನಿಮ್ಗೆ ಎಷ್ಟು ಪೀಸ್ ಕೌಂಟ್ ಆಗಿದೆ ಅಂತ ಕೆಳಗಡೆ ಒಂದು ನಿಮಗೆ ಆರೋ ಮಾರ್ಕ್ ಆಗಿ ತೋರಿಸಿದ್ದೀನಿ ನೋಡಿ, ಅದನ್ನು ಅದರ ಡೀಟೇಲ್ಸ್ ಅದರ ಒಂದು ನಿಮಗೆ ಮೆನ್ಷನ್ ಆಗಿರುತ್ತೆ. ಸೊ ಇನ್ನು ಈ ಲೆಫ್ಟ್ ಸೈಡ್ಗೆ ಬಂದರೆ ನಿಮಗೆ ಇಲ್ಲಿ ಕಾಣಿಸ್ತೆ ನೋಡಿ ಏನೇನು ಫಂಕ್ಷನ್ಸ್ ನೆಕ್ಸ್ಟ್ ಆ ಡಿಸ್ಪ್ಲೇಲಿ ಆನ್ ಆಗಿದೆ. ಕಾರ್ನರ್ ನೈಫ್ ಕರೆಕ್ಷನ್ ಸೀಮ್ ಬಿಗಿನಿಂಗ್ ಅಂತ ಹೇಳಿದೆ. ಸೊ ಈ ಕಾರ್ನರ್ ನೈಫ್ನ ನೀವು ಹಿಂದೆ ಇರೋದು ಮುಂದೆ ಇರೋದನ್ನ ಎಷ್ಟು ಬೇಕು, ಓಪನ್ ಬೇಕೋ ಕ್ಲೋಸ್ ಬೇಕೋ ಅದು ಕಟಿಂಗ್ನ ಆ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಮಾಡ್ಬೋದು. ಮತ್ತು ಸೀಮ್ ಲೆಂತ್ ಆ್ಯಸ್ ಇಟ್ ಆಲ್ರೆಡಿ ನಾನು ಫಸ್ಟೇ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೀಮ್ ಲೆಂತ್ನು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು, ಅದನ್ನ ಯಾವ ರೀತಿ ಅಂತೇಳಿ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ಡಾಕಿಂಗ್ ಪಾಯಿಂಟು, ಸೊ ಇದು ಬಂದು ನಮಗೇನಪ್ಪ ಅಂತಂದರೆ ನಮ್ಮದು ಈ ಸೆಂಟ್ರ್ ಲೈಟ್ ಕಾಣುತ್ತಲ್ಲ ನಿಮಗೆ, ಲೇಸರ್ ಲೈಟು, ಅದು ಸೆಂಟ್ರಲ್ಲಿ ಇರಬೇಕಾ, ಫಸ್ಟ್ ಫ್ರಂಟಿಗೆ ಬೇಕಾ ಬ್ಯಾಕಿಗೆ ಬೇಕಾ ಅಂತೇಳಿ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಅದು ಪ್ರೋಗ್ರಾಮಲ್ಲೇ ಮಾಡ್ಬೋದು. ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ನಾನು ನಿಮ್ಗೆ ಆ ಪ್ರೋಗ್ರಾಮಿಂಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದನ್ನ ಜಸ್ಟ್ ನಿಮಗೆ ರೆಫರೆನ್ಸ್ ಆಗಿ ನಾನು ಬ್ರೀಫಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲಿ ಏನೇನು ನಿಮಗೆ ಯೂಸ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಕಾರ್ನರ್ ನೈಫ್ ಕರೆಕ್ಷನ್ ಸೀಮ್ ಆ್ಯಂಡ್ ಎಂಡ್ ಅಂತೇಳಿದೆ. ಸೊ ಅದನ್ನು ಹೇಳಿದ್ನಲ್ಲಿ ಸ್ಟಾರ್ಟಿಂಗು ಇದು ಬಿಗಿನಿಂಗ್ ಅಂತ ಏನಿರುತ್ತಲ್ಲ ಎಂಡಿಂಗಲ್ಲಿರೋದು ಇದನ್ನ ಅಡ್ಜಸ್ಟ್ಮೆಂಟ್ ಕಾರ್ನರ್ ನೈಫ್ದು. ಸೊ ಈ ಒಂದು ಇಮೇಜಸ್ದು ಈ ಒಂದು ಸ್ಪೆಸಿಫಿಕೇಷನ್ ನೋಡಿದ್ರಲ್ಲ. ನೆಕ್ಸ್ಟ್ ಇನ್ನೊಂದು ಇಮೇಜ್ಗೆ
ಇದರಲ್ಲಿ ನಾವು ಪಿ ಬಟನ್ ಅಂತ ಅಲ್ಲಿ ಇರುತ್ತೆ ಡಿಸ್ಪ್ಲೇ, ಅದನ್ನು ಪ್ರೆಸ್ ಮಾಡಿ ಪ್ರೋಗ್ರಾಮ್ ಲೆವೆಲ್ಗೆ ಹೋಗೋಣ. ಆ ಪ್ರೋಗ್ರಾಮ್ ಲೆವೆಲ್ಗೆ ಹೋದ್ಮೇಲೆ F1 ಪ್ರೆಸ್ ಮಾಡಿ ಅದರಲ್ಲಿ ಏನಿದೆ ಅಂತ ನೀವು ಇಲ್ಲಿ ನೋಡಿ ಕಾಣುತ್ತೆ ನಿಮಗೆ. ಫಸ್ಟ್ ಬಂದು F1 ಬಂದು ಸೀವಿಂಗ್ ಸೀಕ್ವೆನ್ಸ್ ಅಂತೇಳಿದೆ. ಸೊ ನಾವು ನಿಮಗೆ ನಾರ್ಮಲಾಗಿ ಸೀವಿಂಗ್ ಸೀಕ್ವೆನ್ಸ್ ಏನಪ್ಪ ಅಂತಂದರೆ ನಾರ್ಮಲಾಗಿ ಬಾಟಕ್ ಮಿಷಿನ್ ಯೂಸ್ ಮಾಡಿರೋ ಗೊತ್ತಿರುತ್ತೆ, ಯೂಸರ್ ಪ್ರೋಗ್ರಾಮ್ ಮತ್ತು ಸೈಕಲ್ ಪ್ರೋಗ್ರಾಮ್ ಅಂತ. ಆ ಒಂದು ಮೆಥಡ್ಗೆ ಈ ಒಂದು ಸೀಕ್ವೆನ್ಸ್ ಪ್ರೋಗ್ರಾಮ್ ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ F1 ಪ್ರೆಸ್ ಆದಮೇಲೆ ಸೊ ಇದರಲ್ಲಿ ನೀವು ನಿಮ್ಗೆ ಕಾಣಿಸ್ತಾ ಇರ್ಬೋದು ಏನೇನು ಸೀಕ್ವೆನ್ಸ್ ಪ್ರೋಗ್ರಾಮ್ ಸೆಟ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಇವಾಗ ಪಾಕೆಟ್ ವೆಲ್ಟು 30ಇಂದ 34 ಸೈಜ್ವರೆಗೂ ಇರುತ್ತೆ. ಅದರೇ ಥರ 30 ಸೈಜ್ಗೆ ಒಂದು ಪ್ರೋಗ್ರಾಮ್ ಸೆಟ್ ಮಾಡ್ಬೋದು, 31, 32 ಆ ಥರ ಎಲ್ಲ ಸೈಜ್ ಸೆಟ್ ಮಾಡಿಬಿಟ್ಟು ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಗೆ ಯಾವ ಪ್ರೋಗ್ರಾಮ್ ಬೇಕೋ ಅದನ್ನ ಯೂಸ್ ಮಾಡ್ಕೊಬೋದು. ಇದು ಸೀಕ್ವೆನ್ಸ್ ಪ್ರೋಗ್ರಾಮ್ ಅಂತಂದರೆ. ಸೊ ಆ ಸೀಕ್ವೆನ್ಸ್ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ನಿಮಗೆ F2 ಅಂತ ಕಾಣಿಸ್ತಾ ಇದೆ ನೋಡಿ, ಸೀವಿಂಗ್ ಫಂಕ್ಷನ್ಸ್ ಅಂತೇಳಿ. ಓಕೆನಾ, ಈ ಸೀವಿಂಗ್ ಫಂಕ್ಷನ್ಸಲ್ಲಿ ಏನಿರುತ್ತೆ ಅಂತಂದರೆ ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದನ್ನೇ ಈ ಒಳಗಡೆ ಪ್ಯಾರಾಮೀಟರ್ಸಲ್ಲೂ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ, ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆಯಾ. ಪ್ರತಿಯೊಂದು ಫಂಕ್ಷನ್ಸ್ ಏನೇನು ಆ ಫಂಕ್ಷನ್ಸ್ ಇದೆಯಾ ಕಂಪ್ಲೀಟ್ ಇದರಲ್ಲಿ ನಿಮಗೆ ತೋರಿಸ್ತಾ ಇದೆ F2 ಅಲ್ಲಿ. ಸೊ ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಸೀವಿಂಗ್ ಪ್ಯಾರಾಮೀಟ್ರು ಯಾವುದು ಲೆವೆಲ್ 1 ಹೋಗಿ ಅದಾದಮೇಲೆ ಇದರಲ್ಲಿ F3 ಅಂತ ಕಾಣಿಸ್ತಾ ಇದೆ ನೋಡಿ, ಸೀವಿಂಗ್ ಪ್ಯಾರಾಮೀಟರ್. ಸೊ ಸೀವಿಂಗ್ ಪ್ಯಾರಾಮೀಟ್ರಲ್ಲಿ ನಿಮ್ಗೆ ಏನೇನಿರುತ್ತೆ ಅನ್ನೋದನ್ನ ಈ ಒಂದು ಜಸ್ಟ್ ಒಂದು ರೆಫರೆನ್ಸ್ ಆಗಿ ನಿಮ್ಗೆ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ನಿಮಗೆ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಯಾವ ರೀತಿ ಅದು ಫಂಕ್ಷನ್ ಹೋಗಿ ಸೆಟ್ ಮಾಡೋದು ಅಂತೇಳಿ, ಸೀವಿಂಗ್ ಪ್ಯಾರಾಮೀಟರ್ ಯಾವ ರೀತಿ, ಬೇಸಿಕ್ ಪ್ಯಾರಾಮೀಟರ್ ಯಾವ ರೀತಿ ಅಂತೇಳಿ ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಈ ಇಮೇಜಸ್ ನೋಡ್ಕೊಂಡು ನಿಮಗೆ ಏನೇನಿದೆ ಆ ಫಂಕ್ಷನ್ ಏನು ಅಂತ ನಿಮ್ಗೆ ಅರ್ಥ ಆಗಬೇಕಲ್ಲ, ಅದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ತುಂಬ ಲೆಂತ್ ಆಗುತ್ತೆ ಸ್ನೇಹಿತರೆ, ಆದರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಏನಕ್ಕೆ ತುಂಬ ಇನ್ಫಾರ್ಮೇಷನ್ ನಿಮಗೆ ನಾನು ಫಸ್ಟ್ ಪಾರ್ಟ್ 1 ಹೇಳಿದ್ದೀನಿ, ತುಂಬ ಇನ್ಫಾರ್ಮೇಷನ್ ಪಾರ್ಟ್ 1ಗಿಂತ ಪಾರ್ಟ್ 2ಅಲ್ಲಿ ತುಂಬ ಇರುತ್ತೆ. ಹಾಗಾಗಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಅದಾದಮೇಲೆ ನಿಮಗೆ ಸೀವಿಂಗ್ ಪ್ಯಾರಾಮೀಟರ್ ಆಯಿತು. ನೆಕ್ಸ್ಟ್ ಬೇಸಿಕ್ ಪ್ಯಾರಾಮೀಟ್ರು. ಈ ಬೇಸಿಕ್ ಪ್ಯಾರಾಮೀಟರ್ಸ್ ಏನಿದೆ ಇದರಲ್ಲಿ ನೋಡಿ ಪ್ರತಿಯೊಂದು ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಅದನ್ನೆಲ್ಲ ಕೊಟ್ಟಿರ್ತಾರೆ ಆ ಪ್ಯಾರಾಮೀಟರ್ಸ್ನ, ಅದಾಯ್ತಲ್ಲ. ನೆಕ್ಸ್ಟು ನಮಗಿನ್ನೇನಿದೆ ಇಂಟರ್ನಲ್ ಪ್ಯಾರಾಮೀಟ್ರು. ಸೊ F5 ಅಲ್ಲಿ ನೋಡಿ ಇಂಟರ್ನಲ್ ಪ್ಯಾರಾಮೀಟ್ರಲ್ಲಿ ಏನೇನು ಹೋಗ್ಬೋದು, ಏನೇನು ಸೆಟ್ಟಿಂಗ್ಸ್ ಇರುತ್ತೆ. ಓಕೆನಾ, ಅದಕ್ಕೆ ಒಂದು ಪ್ರೋಗ್ರಾಮ್ ನೇಮ್ ಕೊಡ್ಬೋದು, ಕಾಪಿ ಪ್ರೋಗ್ರಾಮ್ ಮಾಡ್ಬೋದು, ಮತ್ತು ಏನಾದರೂ ಈ ಬೇಸಿಕ್ಸ್ ಪ್ಯಾರಾಮೀಟರ್ಸ್ ಏನಾದರೂ ಇದು ಮಾಡ್ಬೋದು, ಡೆಲಿಟ್ ಪ್ರೋಗ್ರಾಮ್ ಮಾಡೋದು, ಮೆಮೊರಿ ಚಿಪ್ ಕಂಪ್ಲೀಟ್ ಇದರಲ್ಲಿ ನಿಮಗೆ F5 ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಒಂದು F6 ಅಲ್ಲಿ ಬಂದು ನಿಮಗೆ ಅದರ್ಸ್ ಅಂತೇಳಿದೆ ನೋಡಿ, ಕಾಣುತ್ತಾ. ಸೊ ಇದು ಎಲ್ಲ ಆದಮೇಲೆ ಸೊ ನೆಕ್ಸ್ಟ್ ನಿಮಗೆ ಅದರ್ಸಲ್ಲಿ ನಾನು ಹೇಳಿದ್ನಲ್ಲ ಏನಿದೆ ಇದರಲ್ಲಿ ಔಟ್ಪುಟ್ ಟೆಸ್ಟು ಮತ್ತು ಡಯಾಗ್ನೋಸ್ಟಿಕ್ಕು ಮತ್ತು ಸರ್ವಿಸ್ ಕೋಡು, ಆಮೇಲೆ ಸಪ್ಲಿಮೆಂಟ್ರಿ ಪ್ರೋಗ್ರಾಮ್ಸು, ಇದು ಅಡಿಷ್ನಲ್ಲಾಗಿ ಇದರಲ್ಲಿ ಅದರ್ಸಲ್ಲಿ ಈ ಇನ್ಪುಟ್ ಔಟ್ಪುಟ್ ಟೆಸ್ಟ್ನ ಈ ಒಂದು ಅದರ್ಸಲ್ಲಿ ಹೋಗಿ ನಾವು ನೋಡ್ಕೊಬೋದು. ನಮಗೆ ಯೂಸ್ ಆಗೋಂಥದ್ದನ್ನ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಅದಾಯ್ತಲ್ವ. ನೆಕ್ಸ್ಟು ನಾವು ಇವಾಗ F1 ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಫಸ್ಟ್ ಟೆಸ್ಟು ಆ ಒಂದು ಇದರಲ್ಲಿ ಅದರ್ಸಲ್ಲಿ ಫಸ್ಟ್ F1 ಅಂತೇಳಿ ಹೋದ್ರಾಗ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಪ್ರೆಸ್ F1 ಸೆಟ್ ಮಾಡಿದಾಗ ಇಲ್ಲಿ ಇನ್ಪುಟ್ಟು ಮತ್ತು ಔಟ್ಪುಟ್ ಟೆಸ್ಟ್ ಅಂತೇಳಿ ತೋರಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ. ಸೊ ಆ ಒಂದು ಔಟ್ಪುಟ್ ಟೆಸ್ಟು ಇನ್ಪುಟ್ ಟೆಸ್ಟು ಇದರಲ್ಲಿ ಹೋಗುತ್ತೆ. ಇನ್ಪುಟ್ ಟೆಸ್ಟ್ನ ಸಿಂಪಲ್ಲು ಸ್ನೇಹಿತರೆ, ಇನ್ಪುಟ್ಟಲ್ಲಿ ಏನಪ್ಪ ಅಂದರೆ ನಿಮಗೆ ಸೆನ್ಸಾರ್ಸ್ ಯಾವುದು ಎಲ್ಲ ವರ್ಕ್ ಆಗುತ್ತೋ ಅದು ಇನ್ಪುಟಲ್ಲಿ ತೋರಿಸುತ್ತೆ. ಔಟ್ಪುಟ್ಟಲ್ಲಿ ಬಂದು ಸಾಲ್ನೈಡ್ ಕಾಲ್ಸು, ಸಿಲಿಂಡರ್ಸ್ ಏನೇನು ರಿಲೇಟೆಡ್ ಇರುತ್ತೆ ಅದೆಲ್ಲ ಔಟ್ಪುಟ್ಟಲ್ಲಿ ಟೆಸ್ಟಲ್ಲಿ ನೀವು ನೋಡ್ಕೊಬೋದು. ಓಕೆನಾ. ಸೊ ಆಮೇಲೆ ನಿಮಗೆ ಇದು ಕಾಣುತ್ತೆ ಡಯಾಗ್ನೋಸ್ಟಿಕ್ಕು. ಸೊ ಅದಾದಮೇಲೆ F2 ಅಂತ ಅದೇ ಅದರಲ್ಲಿ ಒಂದೊಂದು ಕೋಡ್ಗೆ ಒಂದೊಂದು ಪ್ಯಾರಾಮೀಟರ್ಸ್ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ಕೊಂಡ್ರಲ್ಲ. ಸೊ ಅದೆಲ್ಲ ಆದಮೇಲೆ ನಿಮಗೆ ಸರ್ವಿಸ್ ಟೆಸ್ಟು, ಸೀವಿಂಗ್ ಮೋಟ್ರು, ಇದರಲ್ಲಿ ಕಂಪ್ಲೀಟ್ ಒಂದೊಂದು ಸ್ಟೆಪ್ಗೂ ಒಂದೊಂದು ಡೀಟೇಲ್ಸ್ ಕೊಟ್ಟಿದೆ ಸ್ನೇಹಿತರೆ. ಇದನ್ನು ತುಂಬ ಡೀಪಾಗಿ ನೀವು ಈ ಮ್ಯಾನ್ಯುವಲ್ ಇಟ್ಕೊಂಡು ಸಹ ನೋಡ್ಬೋದು. ಇದರಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಮ್ಯಾನ್ಯುವಲಲ್ಲಿ ನೋಡಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಈ ಮ್ಯಾನ್ಯುವಲಲ್ಲಿ ಏನಿದೆಯೋ ಅದು ನಾನು ಎಕ್ಸ್ಪ್ಲೈನ್ ಮಾಡಿ ಮತ್ತು ಪ್ರಾಕ್ಟಿಕಲ್ಲಾಗಿ ನಿಮಗೆ ನಾನು ಆ ಮಿಷಿನಲ್ಲೇ ಒಂದ್ಸಲಿ ತೋರಿಸ್ತೀನಿ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದೆಲ್ಲ ಆಯಿತು. ನೆಕ್ಸ್ಟು ಅದರ್ ಸರ್ವಿಸ್ ಟೆಸ್ಟು, ಅದರಲ್ಲಿ ಏನೇನು ಫಂಕ್ಷನ್ಸ್ ಇದೆ ಅಂತೇಳಿ, ಅದರಲ್ಲಿ ಸೇವಿಂಗ್ ಸೆಂಟರ್ ನೈಫ್ ಮೋಟ್ರು ಮತ್ತು ಸ್ಟ್ಯಾಕರ್ ಮೋಟ್ರು, ಇದು ಎಲ್ಲ ಆ ಒಂದು ಔಟ್ಪುಟ್ ಟೆಸ್ಟು ಇನ್ಪುಟ್ ಟೆಸ್ಟಲ್ಲಿ ಸಿಗುತ್ತೆ. ನಿಮಗೆ ಸರ್ವಿಸ್ ಕೋಡ್ ಬಂದು ಇದರಲ್ಲಿ ಕೋಡ್ ಬರುತ್ತೆ. ಸೊ ಅದು ನಮಗೇನು ಸದ್ಯಕ್ಕೆ ಯೂಸ್ ಆಗೋಲ್ಲ, ಅದು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಅದೆಲ್ಲ ಆದಮೇಲೆ ಇದರಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಏನೇನು ಫಂಕ್ಷನ್ಸು ಏನೇನೆಲ್ಲ ಆಯ್ತಲ್ಲ. ಸೊ ನೆಕ್ಸ್ಟ್ ನಿಮಗೆ ಹೋಗಿ ಇದರಲ್ಲಿ ಡಯಾಗ್ರಾಮ್ ಇರುತ್ತೆ ಮತ್ತು ಬೇಸಿಕ್ ಪ್ಯಾರಾಮೀಟರ್ಸ್ ಏನೇನಿರುತ್ತೆ, ನಾರ್ಮಲಾಗಿ ಏನು ಅದು ಸ್ಟ್ಯಾಂಡರ್ಡ್ ಇರುತ್ತೋ ಅದೇ ಇರುತ್ತೆ. ಕೆಲವೊಂದಷ್ಟೇ ನಾವು ಚೇಂಜಸ್ ಮಾಡಬೇಕಾಗುತ್ತೆ, ಅದನ್ನು ನಾವು ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಕೆಲವೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದ್ರ ಪ್ರಕಾರನೂ ಇರುತ್ತೆ. ಸಣ್ಣ ಪುಟ್ಟ ಬೇಸಿಕ್ ನಾವು ಚೇಂಜಸ್ ಏನಾದರೂ ನಮಗೆ ಇಂಟರ್ನಲ್ ಆ ಫ್ಯಾಬ್ರಿಕ್ ತಕ್ಕಂಗೆ ಪರ್ಟಿಕ್ಯುಲರಾಗಿ ಏನು ಬೇಕೋ ಅದನ್ನು ನಾವು ಚೇಂಜಸ್ ಮಾಡ್ಕೊಬೋದು. ಅಡಲೇಬಾರ್ದು ಅಂತಲ್ಲ, ಬೇಸಿಕ್ ಪ್ಯಾರಾಮೀಟರ್ಸಲ್ಲಿ ಕೆಲವೊಂದು ಮಾಡ್ಬೋದು, ಇಂಟರ್ನಲ್ ಮತ್ತು ಇದರಲ್ಲೂ ನಾವು ಮಾಡ್ಬೋದು ಕೆಲವೊಂದು. ಅದು ಏನೇನು ಮಾಡ್ಬೋದು ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮತ್ತು ಇದಕ್ಕೆ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ, ಯಾವುದು ವೈರ್ ಕಲೆಕ್ಷನ್ಸ್ ಯಾವ ರೀತಿ ಏನೇನಿದೆ ಅಂತೇಳಿ ಪ್ರತಿಯೊಂದಿಗೂ ಅದಕ್ಕೆ ನಂಬರ್ ಸಹಾಯತ ಕೊಟ್ಟು ಔಟ್ಪುಟ್ಟು ಇನ್ಪುಟ್ಟು ಪ್ರತಿಯೊಂದೂ ಇದು
ಈ ಒಂದು ಇನ್ಫಾರ್ಮೇಷನ್ನು ಈ ಒಂದು PDF ಅಲ್ಲಿ ನಾನು ಕೊಟ್ಟಿದ್ದಾರೆ, ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು PDF ನಿಮ್ಗೆ ಯಾರೆಲ್ಲ ಬೇಕೋ ಈ ಬ್ರೀಫ್ PDF ಕಂಪ್ಲೀಟು PDF ಇದರಲ್ಲಿ ಪಾಕೆಟ್ ವೆಲ್ಟ್ ASS ಇದೆ. ಇದನ್ನು ಕಂಪ್ಲೀಟ್ ಡೀಟೇಲ್ಸ್ ಯಾರಿಗೆಲ್ಲ ಬೇಕೋ ನನಗೆ ವಾಟ್ಸಪ್ಪಲ್ಲಿ ನೀವು ನಮ್ಮ ಗ್ರೂಪ್ ಜಾಯ್ನ್ ಆದರೆ ಅದರಲ್ಲಿ ನಾನು ನಿಮಗೆ ಈ ಒಂದು ಕಂಪ್ಲೀಟ್ ಕ್ಯಾಟ್ಲಾಗ್ ಇದನ್ನು ನಿಮಗೆ ನಾನು ಸೆಂಡ್ ಮಾಡ್ಬೋದು. ಸೊ ನಾನು ಟ್ರೈ ಮಾಡ್ತೀನಿ, ಇನ್ ಕೇಸ್ ಏನಾದರೂ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಲಿಂಕ್ ಕೊಡೋಕ್ಕೆ ಸಾಧ್ಯ ಆದರೆ ನಾನು ಖಂಡಿತ ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ತುಂಬ ಲೆಂತ್ ಆಗೋ ಕಾರಣ ನಾನು ಮುಂದಿನ ಭಾಗವನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಅದರಲ್ಲಿ ನಿಮಗೆ ಇನ್ನೂ ತುಂಬ ಇಂಪಾರ್ಟೆಂಟ್ಸ್ ಇರುತ್ತೆ. ಏನಕ್ಕೆ ಅಂದರೆ ಈಗ ಏನು ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ನಿಮಗೆ ಆ ಒಂದು PDF ಇಟ್ಕೊಂಡು ಅದನ್ನು ಮಿಷಿನಲ್ಲಿ ಯಾವ ರೀತಿ ಸೆಟ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿ ಮೆಥಡಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಆ ಪಾರ್ಟ್ 3ಯಲ್ಲಿ ನಾವು ನೋಡೋಣ. ಯಾಕಂದರೆ ಈ ಒಂದು ವಿಡಿಯೋ ನಾನು ಹೇಳಿದಾಗೆ ತುಂಬ ಲೆಂತ್ ಆಗ್ತಾ ಇರೋದ್ರಿಂದ ಸೊ ನಿಮಗೂ ಅದು ಡಿಸ್ಟರ್ಬೆನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಆ ಪಾರ್ಟ್ 3ಯಲ್ಲಿ ಅದನ್ನು ಕ್ಲೀನಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ನಮ್ಮ ಪಾರ್ಟ್ 1 ನೋಡಿಲ್ವೋ ಅವರು ಅದನ್ನು ಪಾರ್ಟ್ 1 ನೋಡಿ, ಈಗ ಈ ಪಾರ್ಟ್ 2 ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಮುಂದಿನ ಬರುವಂಥ ವಿಡಿಯೋನು ಕಾಯ್ದು ಅದನ್ನು ಸಹ ನೋಡಿ. ನಿಮಗೆ ಕಂಪ್ಲೀಟ್ A to Z ಈ ಪಾಕೆಟ್ ವೆಲ್ಟ್ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇದರಲ್ಲಿ ನಾನು ಕೊಟ್ಟಾಗುತ್ತೆ. ಸೊ ಹಾಗಾಗಿ ಪಾರ್ಟ್ 3 ಬರೋದಕ್ಕೂ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತು ಈ ರೀತಿಯ ಹೊಸ ಆವಿಷ್ಕಾರದ ವಿಡಿಯೋಗಳು ಮಿಸ್ ಆಗದೇ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತೇಳಿ ಸೆಟ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.